ಹಲೋ ಹಾಯ್ ಫ್ರೆಂಡ್ಸ್, ನಾನು ನಾಳೆ ನಾಳೆ ಮಾರ್ಚ್ 8, ಹಾಗಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದೆರಡು ಮಾತನ್ನು ಆಡಲಿದ್ದೇನೆ. ಎಲ್ಲರೂ ಕೊನೆ ತನಕ ನೋಡಿ, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ತಿಳಿದ ಮಟ್ಟಿಗೆ ಹೇಳುತ್ತಾ ಇದ್ದೇನೆ. ಹೆಣ್ಣು ಎಂದರೆ ಒಂದು ಅದ್ಭುತ ಶಕ್ತಿ. ಹೆಣ್ಣು ಎಂದರೆ ಒಂದು ಅದ್ಭುತ ಶಕ್ತಿ. ಹೆಣ್ಣು ಎಂದರೆ ಸೋದರಿ. ಹೆಣ್ಣು ಎಂದರೆ ಸೋದರಿ. ಹೆಣ್ಣು ಎಂದರೆ ಒಂದು ಜಗತ್ತಿನ ಕಣ್ಣು ಇದ್ದ ಹಾಗೆ. ಹೆಣ್ಣು ಮಕ್ಕಳನ್ನು ನಾವು ಗೌರವಿಸಬೇಕು. ಹೆಣ್ಣು ಹುಟ್ಟಿದ ತಕ್ಷಣ ಹೆಣ್ಣೆ ಹೆಣ್ಣೆ ಅಂತ ಕೇಳುವ ಜನರಿಗೆ ನಾವು ಹೆಣ್ಣಾಗಿ ಹುಟ್ಟಿ ಅದರ ಮಹಿಮೆ ಏನೆಂದು ತೋರಿಸಬೇಕು. ಹೆಣ್ಣು ಎಂದರೆ ಮಡದಿ, ಹೆಣ್ಣು ಎಂದರೆ ಭಾಷೆ, ಹೆಣ್ಣು ಎಂದರೆ ಸಂಸ್ಕೃತಿ, ಹೆಣ್ಣು ಎಂದರೆ ನದಿ, ಹೆಣ್ಣು ಎಂದರೆ ಪ್ರಪಂಚ. ಹೆಣ್ಣು ಒಂದು ಅದ್ಭುತ. ಹೀಗೆ ಹೆಣ್ಣನ್ನು ಎಷ್ಟು ಹೊಗಳಿದರೂ ಸಾಲದು. ಇಂತಹ ಮಹಾನ್ ಗುಣಗಳ ಆಗರವೇ ಮಹಿಳೆಯಾಗಿ ಹುಟ್ಟಿದ್ದು. ಅದನ್ನು ಕಾಣಬಹುದು. ಭಾಷಣ ಮಾಡ್ತಾ ಇದ್ದರೆ ಅದನ್ನು ಕೋಟಿಗಟ್ಟಲೆ ಮಹಿಳೆ ಬಗ್ಗೆ ಹೇಳೋದು. ಅಮ್ಮನಿಗೊಂದು, ಸೋದರಿಯಿಂದ ಹಿಡಿದು ಪುತ್ರಿಯವರೆಗೂ ಮಹಿಳೆ ಎಂಬ ಬಲವೇ ಪುರುಷನಿಗೆ. ಇಂತಹ ಚೈತನ್ಯವಾದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ, ಜೀವನದಲ್ಲಿ ರಾಣಿಯಂತೆ ಯೋಚಿಸಿ. ಸೋಲುಗಳೇ ಹೆದರಬೇಡಿ, ನೋವುಗಳಿಗೆ ಕುಗ್ಗಬೇಡಿ. ಸೋಲೇ ಗೆಲುವಿನ ಮೆಟ್ಟಿಲು. ಮಹತ್ವಪೂರ್ಣವಾಗಿ ತಮ್ಮ ಭಾಷಣವನ್ನು ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಹೇಳುತ್ತದೆ. ಪ್ರತಿ ಪುರುಷನ ಯಶಸ್ಸಿನಲ್ಲಿ ಹಿಂದೆ ಮಹಿಳೆ ಬೇಕು. ತ್ಯಾಗಮಯಿ ತಾಯಿರದೇ ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳೆಯು ಅತ್ಯಂತ. ನನಗೆ ಜನ್ಮ ನೀಡಿ ನನ್ನನ್ನು ಕೈ ಹಿಡಿದು ನಡೆಸುವಳು ನನ್ನನ್ನು ತಾಯಿ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ನನ್ನನ್ನು ಜೋಪಾನ ಮಾಡುವಳು ನನ್ನ ಅಕ್ಕ. ಹಾಗೆ ನನಗೆ ಜನ್ಮ ನೀಡಿ ನನ್ನ ಕೈ ಹಿಡಿದು ನಡೆಸುವಳು ತಾಯಿ. ಅಕ್ಕ ನನ್ನನ್ನು ಜೋಪಾನ ಮಾಡುತ್ತಿದ್ದಳು. ಹಾಗೆ ಶಾಲೆಯಲ್ಲಿ ನನಗೆ ಪಾಠ ಹೇಳಿಕೊಡುವವರು ಅವರು ಹೆಣ್ಣೆ. ಅದೇ ಅವರು ಶಿಕ್ಷಕಿ. ನನ್ನನ್ನು ಪ್ರೀತಿಯಿಂದ ಮಾತಾಡುತ್ತಾ ಬೇಕು ಬೇಡವನ್ನು ಕೇಳುವಳು ನನ್ನ ತಾಯಿ. ನನ್ನ ಶಾಲೆಯಲ್ಲಿ ಎಲ್ಲ ಪ್ರೀತಿಯಿಂದ ನನಗೆ ಎಂಥ ಕಷ್ಟ ಬಂದಾಗ ಕಣ್ಣೀರು ಹಾಕುವಳು ನನ್ನ ಮಗಳು. ನನಗೆ ಕಷ್ಟ ಬಂದಾಗ ಕಣ್ಣೀರು ಹಾಕುವಳು ಮಗಳು. ನಾನು ಸತ್ತಾಗ ಮಲಗಲು ಜಾಗ ಕೊಡುವಳು ಭೂಮಿ ತಾಯಿ. ನೀವು ಪುರುಷರಾಗಿದ್ದಲ್ಲಿ ಒಂದು ಮಹಿಳೆಯನ್ನು ಗೌರವಿಸಿ. ನೀವು ಮಹಿಳೆಯರಾಗಿದ್ದಾಗಿ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಪಾವನವೆಂದು ತಿಳಿಯಿರಿ. ಹೆಣ್ಣು ಹಸಿದಾಗ ಕೈತುತ್ತನ್ನು ಇಟ್ಟವಳು, ಪ್ರೀತಿಯನ್ನು ಧಾರೆದೆವಳು. ಪ್ರೀತಿಯನ್ನು ಧಾರೆ ಎರೆದವಳು, ಧೈರ್ಯವನ್ನು ಎದೆಯೊಳಗೆ ನಟ್ಟವಳು, ಪ್ರಪಂಚವನ್ನು ಸುಂದರವಾಗಿ ತೋರಿಸಿದವಳು. ನಿನಗೋಸ್ಕರ ಪದಕೋಶವನ್ನು ಕಟ್ಟಬೇಕಿ. ಮಹಿಳೆ ಎಂದರೆ ಅಷ್ಟೇ ಸಾಕಿ ಮೂಲಕ ತುಂಬ ಸೊಗಸಾಗಿ ವ್ಯಕ್ತಪಡಿಸಿದೆ. ಕಾರೇಶು ದಾಸಿ ಕರಣೇಶು ಮಂತ್ರಿ ಜ್ಯೋತಿಷು ಮಾತಾ ಶಯನೇಶು ರಂಭಾ ಕ್ಷಮೆಯಾ ಧರಿತ್ರಿ ಸರ್ವವ್ಯಕ್ತರೂಪೇಶು ಲಕ್ಷ್ಮಿ. ಹಾಗೆ ಲಕ್ಷ್ಮಿ ಭರತಕುಲ ಸ್ತ್ರೀಯೇ ನನಗಿದು ನಮನ. ನಮ್ಮ ಹೃದಯದಿಂದ ನಿನಗೆ ಸತ್ಕರ್ಮ. ಭರತಕುಲ ಸ್ತ್ರೀಯೇ ನಿನಗಿದು ನಮನ. ಹೃದಯಾಳದಿಂದ ಮಹಿಳೆಯ ದಿನಾಚರಣೆಯ ಅಂಗವಾಗಿ ಈ ಎಲ್ಲ 4 ಮಾತನ್ನು ಆಡುತ್ತಿದ್ದೇನೆ. ಅದರಲ್ಲಿ ಒಳ್ಳೆಯದನ್ನು ಆರಿಸಿ, ಕೆಟ್ಟದ್ದನ್ನು ಅದನ್ನು ನಿರಾಕರಿಸಿ. ಈ ವಿಡಿಯೋ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕುವಿರಾಗಿ ಕೇಳಿಕೊಳ್ಳುತ್ತೀನಿ. ಧನ್ಯವಾದಗಳು.